ಬುಸ್ ಏರ್ ಬೇಸ್ಗೆ ರಾಜನಾಥ್ ಸಿಂಗ್ ಭೇಟಿಯನ್ನ ಕೂಡ ಕೊಡ್ಲಿಕ್ಕಿದ್ದಾರೆ. ಮೇ 16ರಂದು ಭೇಟಿಯನ್ನ ನೀಡಲಿದ್ದಾರೆ ರಾಜನಾಥ್ ಸಿಂಗ್. ಭಾರತ ಪಾಕ್ ಗಡಿಯಲ್ಲಿರುವಂತಹ ಪ್ರದೇಶಗಳಿಗೂ ಕೂಡ ಭೇಟಿಯನ್ನ ಕೊಡ್ಲಿಕ್ಕಿದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ಮೊದಲ ಭೇಟಿ ಇದಾಗಿದೆ. ನಿನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ಅದಂಪುರ್ಗೆ ಭೇಟಿಯನ್ನ ಕೊಟ್ಟಿದ್ರು. ಮತ್ತೆ ಅಲ್ಲಿ S-400 ಯಾವ ರೀತಿಯಾಗಿ ಇದೆ ಅಂತ ಹೇಳಿ ಅದರ ಮುಂದೆ ಫೋಟೋವನ್ನ ಕ್ಲಿಕ್ಕಿಸೋದರ ಮೂಲಕ ಅದನ್ನ ಇಡೀ ವಿಶ್ವಕ್ಕೆ ಪರಿಚಯ ಕೂಡ ಮಾಡಿಸಿದ್ರು. ಮತ್ತೆ ಸೇನೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಪ್ರತಿಯೊಬ್ಬರನ್ನು ಕೂಡ ಮಾತನಾಡಿಸಿ ಅವರಿಗೆ ಧೈರ್ಯ ತುಂಬುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಅದರ ಜೊತೆಗೆ ಖುಷಿಯನ್ನು ಕೂಡ ವ್ಯಕ್ತಪಡಿಸಿದ್ರು, ಶಭಾಷ್ ಕೂಡ ಮಾಡಿದ್ರು. ಇದರ ಬೆನ್ನಲ್ಲೇ ಇದೀಗ ರಾಜನಾಥ್ ಸಿಂಗ್ ಅವರು ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ಇದು ಮೊದಲ ಭೇಟಿಯಾಗಿರುವಂತದ್ದು. ಬುಸ್ ಏರ್ ಬೇಸ್ಗೆ ರಾಜನಾಥ್ ಸಿಂಗ್ ಭೇಟಿಯನ್ನ ಕೊಡ್ತಾ ಇದ್ದಾರೆ. ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಏನೇ ಮಾಡಿದ್ರು ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಅದಂಪುರವನ್ನ ನಾವು ನಾಶ ಪಡಿಸಿದ್ದೀವಿ ಅಂತ ಹೇಳಿ ಪಾಕಿಸ್ತಾನ ಬಡಾಯಿ ಕೊಚ್ಕೊಳ್ತಾ ಇತ್ತು. ಸೊ ಅದಕ್ಕೆ ಸರಿಯಾದಂತಹ ಪ್ರೂಫ್ಗಳು ಪಾಕಿಸ್ತಾನದ ಬಳಿ ಇರಲಿಲ್ಲ. ಸೊ ನಾವು ಅಲ್ಲಿನ ಕ್ಷಿಪಣಿಗಳನ್ನ ಹೊಡೆದು ಉರುಳಿಸಿದ್ದೀವಿ ಅನ್ನುವಂತಹ ಮಾತುಗಳನ್ನಾಡಿತ್ತು ಪಾಕಿಸ್ತಾನ. ಅದಕ್ಕೆ ಸರಿಯಾಗಿಯೇ ತಕ್ಕ ಉತ್ತರ ಕೊಡುವಂತಹ ಕೆಲಸವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾಡಿದ್ರು. S-400 ಯಾವ ರೀತಿಯಾಗಿ ಇದೆ, ಯಾರು ಸುಳ್ಳನ್ನ ಹೇಳಿದ್ರು, ಅದಕ್ಕೆ ಸುಳ್ಳಿಗೆ ಪ್ರತಿಯಾಗಿ ಸಾಕ್ಷಿ ನಮ್ಮ ಬಳಿ ಇದೆ ಅನ್ನುವಂತಹ ಮೆಸೇಜ್ ಅನ್ನ ಇಡೀ ವಿಶ್ವಕ್ಕೆ ಪಾಸ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಸೊ ಇದರ ಬೆನ್ನಲ್ಲೇ ಇದೀಗ ಬುಸ್ ಏರ್ ಬೇಸ್ಗೆ ರಾಜನಾಥ್ ಸಿಂಗ್ ಅವರು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಮೇ 16ರಂದು ಭೇಟಿಯನ್ನ ಕೊಡ್ಲಿಕ್ಕಿದ್ದಾರೆ ರಾಜನಾಥ್ ಸಿಂಗ್ ಅವರು. ಸೊ ಭಾರತ ಪಾಕ್ ಗಡಿಯಲ್ಲಿರುವಂತಹ ಪ್ರದೇಶಗಳಿಗೂ ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ಇದು ಅವರ ಮೊದಲ ಭೇಟಿಯಾಗಿದೆ.